ಹೇಳು ಬಬ್ಲು ಸೇ. ಓ ಅಮ್ಮ ಇಲ್ಲ 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 ಬರ ಇಲ್ಲ ಬರ ಇಲ್ಲ ಬರ ಉದ್ದ ಮಗುನ ಇಟ್ಕೊಂಡು ನಾನು ಹಿಂಗಿರ್ತೀನಿ. ಚಿರಿ ಚಿರಿ ಎತ್ಕೊ. ಕ್ಯಾಬ್ ಅಂತೂ ಹೊರಡ್ತಿರ್ತೀವಿ ಇವಾಗ ಮನೆಗೆ. ಓನ್ ಆಯ್ತಮ್ಮ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಲೇಖಾ ಜಯೇಶ್. ಸೊ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಈಸ್ ಆಲ್ ಅಬೌಟ್ ನಮ್ಮ ಪಾಪುಗೆ ಇವತ್ತು ವ್ಯಾಕ್ಸಿನೇಷನ್ ಇದೆ, ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎದ್ದಿದ್ದಾರೆ, ಎದ್ದು ಈ ಥರ ಕೂರಿಸಿದ್ದೀನಿ. ನಾನು ಅವರಿಗೆ ಅಂತ ಇಲ್ಲಿ ಸರಿನ ರೆಡಿ ಮಾಡ್ತಾ ಇದ್ದೀನಿ. ಸೊ ಏನು ಸರಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ರೈಸ್ದು ಸರಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಇದು ಸ್ಟಮಕ್ ಫಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ. ನಾನು ಅಬ್ಸರ್ವ್ ಮಾಡಿದ್ದು ತಿಂದ್ಕೊಂಡ್ರೆ ಸ್ವಲ್ಪ ತುಂಬಾ ಸ್ಟಮಕ್ ಫೀಲ್ ಆಗ್ತದೆ ತುಂಬ ಹೊತ್ತು. ಸೊ ಅದಕ್ಕೆ ಇದನ್ನು ತಿನ್ನಿಸ್ಬಿಟ್ಟು ಫೀಡ್ ಮಾಡಿಸಿ ಕರ್ಕೊಂಡು ಹೋಗಬೇಕು. ಸೊ ಇವತ್ತು ಸೆಕೆಂಡ್ ಡೋಸ್ ಆಫ್ ವ್ಯಾಕ್ಸಿನೇಷನ್ ನಮ್ಮ ಪಾಪದು. ಫಸ್ಟ್ ಡೋಸ್ ಆಲ್ರೆಡಿ ಹಾಕ್ಸಿದ್ದೀವಿ. ಸೊ ಅದ್ರದ್ದು ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಸೊ ಇವತ್ತಿನ ದಿನ ಸೆಕೆಂಡ್ ಡೋಸ್ ಹಾಕ್ತಿದ್ದೀನಿ. ಸೊ ನಿಮಗೆ ಕಂಪ್ಲೀಟ್ ವ್ಯಾಕ್ಸಿನೇಷನ್ದು ಡೀಟೇಲ್ಸ್ ಬೇಕು ಅಂದರೆ ನಾನು ಈ ವ್ಲಾಗಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ, ಸೊ ದ್ಯಾಟ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ ನೋಡಿ, ನಮ್ಮ ಪಾಪು ಏನೋ ಹೇಳಬೇಕು ಅಂತ ಇದ್ದಾರೆ, ತೋರಿಸ್ತೀನಿ ರೀ. ಹೇಳು ಬಬ್ಲು ಸೇ. ಹಾಂ ಏನೋ ಹೇಳ್ತಿದ್ರಲ್ಲ, ಹೇಳಿ ಇವಾಗ. ಓಕೆ ಗೈಸ್, ಅವ್ರು ಆಮೇಲೆ ಹೇಳ್ತಾರಂತೆ ನಿಮಗೆ. ಇವಾಗ ಅವ್ರಿಗೆ ಮೂಡಿಲ್ಲ, ಆ ಕಡೆ ತಿಳ್ಕೊಂಡಿದ್ದಾರೆ ಅಲ್ವಾ ಬಬ್ಲು? ನೋಡಿ ಪಾಪದ ಹಾಸ್ಪಿಟಲ್ದು ಇದು ಡೈಪರ್ಗಳು ಮತ್ತು ಇದು ಮತ್ತು ಒಂದು ಪೇರ್ ಆಫ್ ಕ್ಲಾತ್ಸು ಇಟ್ಕೊತಾ ಇದ್ದೀವಿ. ಪೇರ್ ಆಫ್ ಕ್ಲಾತ್ಸು ಇಂದ ಮತ್ತು ಒಂದು ಬ್ಯಾಗು ಇದಿಷ್ಟೂ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗಬೇಕು, ಇನ್ನೂ ರೆಡಿ ಆಗಿಲ್ಲ. ಸೊ ಎಸ್, ಈ ವ್ಲಾಗ್ ಫುಲ್ಲು ಇದನ್ನೇ ಕವರ್ ಮಾಡ್ತೀನಿ. ಸೊ ರೆಡಿಯಾಗಿ ಆಯಿತು, ನಾವು ಹಾಸ್ಪಿಟಲ್ಗೆ ಅಂತ ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ಪಾಪ ಹೆಂಗೆ ರೆಡಿಯಾಗಿದ್ದಾರೆ. ಸೊ ಈ ಥರ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ, ಕ್ಯಾಬ್ ಬರ್ತಾ ಇದೆ. ಕ್ಯಾಬ್ ಬಂದಾಗಿದ ತಕ್ಷಣ 2 ಮಿನಿಟ್ಸ್ ತೋರಿಸ್ತಾ ಇದೆ. ನಾವು ಕೆಳಗಡೆ ಇಳಿದು ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಬಂದಿರುತ್ತೆ. ಸೊ ಬಂದ ತಕ್ಷಣ ನಾವು ಹೊರಡೋದು. ಎಸ್, ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಹೇಳಮ್ಮ, ಇವತ್ತು ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ. ಹೋದರೆ ಡಾಕ್ಟರ್ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. 12 o'clock ಒಳಗಡೆ ಅಂದರು, ಇಲ್ಲೇ 12 o'clock ಆಗೋಯ್ತು. ಏನು ಮಾಡಬೇಕು ಗೊತ್ತಿಲ್ಲ. ಸೊ ಹೋಗ್ತಿದ್ದೀವಿ. ಹೋಗಿ ಏನಾಯಿತು, ಏನು ಯಾವ ವ್ಯಾಕ್ಸಿನ್ ಕೊಡಿಸಿದ್ವಿ ಅನ್ನೋದೆಲ್ಲ ಈ ಡೀಟೇಲಾಗಿ ಈ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತಿನ ವ್ಲಾಗ್ ಫುಲ್ಲು ಇವತ್ತಿನ ದಿನ ಫುಲ್ ಏನು ಮಾಡಿದ್ವಿ ಅನ್ನೋದಾಗಿರುತ್ತೆ. ಸೊ ಎಸ್, ಸೊ ಹೋಗ್ತಿದ್ದೀವಿ ಇವಾಗ. ಬರ್ತಾರೆ ಆನ್ ದ ವೇ. 2275 meters ಇದೆ ಅಷ್ಟೇ. 200 meters. Yes, we are all set to go. ಬ್ಯಾಗ್ ಎತ್ಕೊಬೇಕು. ಇಲ್ಲ, ಗ್ಯಾಸೇ ಆನೇ ಮಾಡಿಲ್ಲ. ಹ್ಞೂ ಅಲ್ವಾ? ಅದಕ್ಕೂ ಟೀ ತರಬೇಕಾಗತ್ತೆ ಪಾಪದು. ಸೊ ಪಾಪದು ಟೀ ಥರ ಎತ್ಕೊತಾ ಇದ್ದೀನಿ, ಅದಕ್ಕೂ ಬೇಕಾಗತ್ತೆ. ಮಾಡಿ ವ್ಲಾಗ್ ಮಾಡಿ ನೀವು. ಫೋನ್ ಕೆಳಗಡೆ ಹಾಕ್ಸಿದ್ರು ನಾಳೆ ಅಮ್ಮ ಕಷ್ಟ ಯಾಕೆ ಆಗಿಲ್ಲಮ್ಮ ಅಂತ ಹಾಕಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ.
ನಾವು ಬುಕ್ ಮಾಡಿದ್ದಂತಹ ಆಟೋ ಬಂತು. ಸೊ ಆಟೋ ಹತ್ತಿ ನಾವು ಹೊರಡ್ತಾ ಇದ್ವಿ ಹಾಸ್ಪಿಟಲ್ ಕಡೆಗೆ. ತುಂಬಾ ಲೇಟಾಗಿ ಹೋಗಿತ್ತಲ್ಲ, ಸ್ವಲ್ಪ ಬೇಗನೆ ಹೋಗಿ ಅಂತ ಡ್ರೈವರ್ಗೆ ಹೇಳಿದ್ವಿ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ತುಂಬಾ ಗಾಳಿ ಬರ್ತಾ ಇದೆ, ಹೆವಿ ಗಾಳಿ. ಸೊ ಪಾಪುಗೆ ಆ ಥರ ಕಿವಿ ಮುಚ್ಕೊಂಡು ಹೋಗ್ತಾ ಇದೆ. ಹೋಗ್ಬೇಕಾದ್ರೆ ಯಾವಾಗಲೂ ಅಲ್ಲಿ ಗಣೇಶ ಟೆಂಪಲ್ ಇದೆ, ಬ್ಲೆಸ್ಸಿಂಗ್ಸ್ ತಗೊಂಡೇ ಹೋಗೋದು. ಸೊ ಯಾವಾಗ ಹೋಗ್ಬೇಕಾದ್ರೂ ಅಷ್ಟೇ ಅಲ್ಲಿ ಗಾಡ್ದು ಬ್ಲೆಸ್ಸಿಂಗ್ ಸಿಕ್ಕೇ ಸಿಗುತ್ತೆ. ಸೊ ಯಾವಾಗೂ ಪ್ರೆಗ್ನೆಂಟ್ ಇದ್ದಾಗೂ ಪ್ರತಿದಿನ ನಾನು ಆ ರೋಡ್ ಕ್ರಾಸ್ ಮಾಡಿದಾಗೆಲ್ಲ ಮುಕ್ಕೊಂಡು ಹೋಗ್ತಾ ಇದ್ದೆ, ಬೇಬಿ ಹೆಲ್ದಿಯಾಗಿ ಆರಾಮಾಗಿ ಖುಷಿಯಾಗಿ ಆಚೆ ಬರಲಿ ಅಂತ. ಸೊ ಅದೇ ಥರ ಹೆಲ್ದಿ ಬೇಬಿ ಆಯಿತು ನನಗೆ. ಆ್ಯಂಡ್ ಪಾಪು ಆಚೆ ಬಂದಮೇಲೆ ಕೂಡ ದೇವರ ಬ್ಲೆಸ್ಸಿಂಗ್ಸ್ನ ತಗೊಂಡೇ ನಾವು ಪ್ರತಿ ಟೈಮಲ್ಲೂ ಕೂಡ ಆ ರೋಡ್ನ ಕ್ರಾಸ್ ಮಾಡಿಕೊಂಡೇ ಹೋಗ್ತಾ ಇದ್ವಿ. ಆ್ಯಂಡ್ ಬಂದ್ವಿ ಹಾಸ್ಪಿಟಲ್ ರೀಚ್ ಆಗಿ ಆದಮೇಲೆ ಈ ಥರ ವೇಯಿಂಗ್ ಮಿಷನ್ ಇರುತ್ತೆ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಈ ಥರ ವೇಯಿಂಗ್ ಮಿಷನ್ ಮೇಲೆ ಪಾಪುನ ಮಲಗಿಸಿ ವೇಟ್ನ ಚೆಕ್ ಮಾಡೋದಂತಹದ್ದು ಫಸ್ಟ್, ಆಮೇಲೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಸೊ ಎಸ್, ಇಲ್ಲಿ ನೋಡಿ ಪಾಪು ಎಷ್ಟು ತೀಟೆ ಮಾಡ್ತಾ ಇದ್ದಾರೆ ಕೇಳ ಬಿಟ್ಟು. ಇಂಜೆಕ್ಷನ್ ಹಾಕ್ತಾರೆ ಇವಾಗ, ಇಂಜೆಕ್ಷನ್ ಹಾಕ್ತಾರೆ. 2 ಇಂಜೆಕ್ಷನ್ ನೋಡಿ ಏನು ಮಾಡೋದು. ಬಬ್ಲು ಏನು ಮಾಡ್ತಾರ ನೀವು? ಆಯ್ತಾ ನಿಮ್ಮದು ವ್ಯಾಕ್ಸಿನೇಷನ್ ಇನ್ನು ಆಗಿಲ್ಲಲ್ಲ? ಡಾಕ್ಟರ್ ನೋಡಿದ್ರು ಇನ್ನು ವ್ಯಾಕ್ಸಿನ್ ಒಂದು ಹಾಕಿಲ್ಲ. ಇವಾಗ ತಿನ್ಬೇಕು ಅನ್ನಿಸ್ತದೆ. ಅವ್ರ ಪಪ್ಪ ತಿಂತಾ ಇದ್ದಾರಂತೆ, ಕುಡಿತಾ ಇದ್ದಾರಲ್ಲ, ಅದಕ್ಕೆ ಅವ್ರು ಬಾಯಂಗೆ ಮಾಡ್ತಾರದು. ಮಮ್ಮಮ್ಮ ಕುಚಿ ಕುಡಿಸ್ಲಾ? ಮಮ್ಮಮ್ಮ ಕುಚಿತೀರಾ? ವ್ಯಾಕ್ಸಿನೇಷನ್ ಬಂದಾಗಿದೆ. ಬನ್ನಿ ಹಾಕ್ಸ್ಕೊಳ್ಳೋಣ, ಬನ್ನಿ ಬೇಗ. ರೆಡಿನಾ? ಹಾಕ್ತಾರೆ, ನಡೀರಿ ಇವಾಗ. ನೀವು ಥ್ಯಾಂಕ್ ಯು. ಬಬ್ಲು ವೆರಿ ಗುಡ್. ಶೇಕ್ ಇಟ್ ವೆರಿ ಗುಡ್. ಅಮ್ಮ ಇಲ್ಲ ಬರೋ. ಸೊ ವ್ಯಾಕ್ಸಿನೇಷನ್ ಆಯಿತು ಇವಾಗಷ್ಟೇ. ಇಲ್ಲಿ ಕೂತಿದ್ದೀವಿ, ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು. ಇಲ್ಲೊಂದು ಪ್ಲೇ ಏರಿಯಾ ಇದೆ ಹಿಂದೆಗಡೆ, ಅಲ್ಲಿ ಆಟ ಆಡಿಸ್ಬೋದು. ಓದ್ಸಲ ಆಟ ಆಡಿಸಿದೆ, ಇವಾಗ ಆಟ ಆಡ್ಸೋಕ್ಕೆ ಸ್ವಲ್ಪ ಭಯ, ಬಿಕಾಸ್ ಕಾಲಿಗೆ ಇಲ್ರಿ. ಆ ಕಡೆ ಕಾಲು ನೋಡೋಣ. ಉದ್ದ ಇಟ್ಕೊಂಬ. ಬಬ್ಲು ಉದ್ದ ಇಟ್ಕೊ, ಕಾಲು ಉದ್ದ ಇಟ್ಕೊಂಡು ನೋವಾಗುತ್ತೆ ಆಗ್ತದೆ ಅವರಿಗೆ. ಖುಷಿ ಬಂದರೆ ಈ ಥರ ಸ್ಟಾಪ್ಸ್ ಇವತ್ತಿದ್ದಿಲ್ಲ, ಅವತ್ತಿತ್ತಲ್ಲ, ಅದಿಲ್ಲ. ಇದೆ ಬನ್ನಿ ಆಟ ಆಡ್ಸೋಣ, ನೋಡೋಣ. ಪೇನಲ್ಲಿ ಸ್ವಲ್ಪ ಹಾಗೆ ಮೈಂಡ್ ಡೈವರ್ಟ್ ಮಾಡೋಣ ಅಂತ ಹಾಗೆ ಸ್ವಲ್ಪ ಆಚೆ ಕರ್ಕೊಂಡೋಗಿ ಸರೌಂಡಿಂಗ್ಸ್ನೆಲ್ಲ ತೋರಿಸ್ಲಿಕ್ಕೆ ನನ್ನ ಹಸ್ಬೆಂಡ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಎಸ್, ಅಲ್ಲಿ ಕರ್ಕೊಂಡೋಗಿ ಮಾತಾಡ್ತಾ ಇದ್ದಾರೆ. ಅಲ್ಲಿರೋ ಮಕ್ಕಳನ್ನ, ಸರೌಂಡಿಂಗ್ಸ್ನ, ಅಲ್ಲಿ ಹೋಗಿ ಬರೋ ಪೀಪಲ್ನ ನೋಡಿಕೊಂಡು ಸ್ವಲ್ಪ ಡೈವರ್ಟ್ ಆಗ್ತಾರೆ. ಆ್ಯಂಡ್ ತುಂಬ ಕ್ಯೂರಿಯಾಸಿಟಿ, ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಪಾಪುಗೆ. ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಲವ್ ಇನ್ ಹರ್. ಸೊ ಆ್ಯಕ್ಚುಲಿ ಇವಾಗ ಆಚೆ ಇದ್ದೀವಿ. ಪಾಪುದು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತು, ಅದರದ್ದು ಕೇಳಬೇಕು ಅಂತ ಹೋಗ್ತಾ ಇದ್ದಾರೆ. ಎತ್ಕೊಂತೀರಾ ನೀವೇ? ಪರವಾಗಿ ಸರಿ. ಅಲ್ಲಿ ಅದ್ರ ಬಗ್ಗೆ ಎಂಕ್ವೈರಿ ಮಾಡಿ ಆದಮೇಲೆ ಹಾಗೆ ಮೇಲೆ ಹೋದ್ವಿ. ಮಧ್ಯಾಹ್ನ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಊಟ ಮಾಡಲಿಕ್ಕೆ ಅಂತ. ಅಲ್ಲ ಐಟಮ್ ಇದೆಲ್ಲ ಅದಿಷ್ಟು ಆರ್ಡ್ರ್ ಮಾಡ್ಕೊಂಡ್ವಿ ನಾವಿಬ್ಬರಿಗೂ ಅಂತ. ನನಗೆ ಇವಾಗ ತಿನ್ನೋಕ್ಕಾಗ್ತಲ್ಲ, ಬಿಕಾಸ್ ಇವರು ಬಿಡ್ತಾ ಇಲ್ಲ. ಸ್ವಲ್ಪ ಒಂದು ಸ್ಪೂನ್ ಬಾಯಲ್ಲಿ ಇಟ್ಕೊಂಡ್ರೆ ಹಂಗೇ ಬಂದ್ಬಿಡ್ತಾ ಇದ್ದಾರೆ. ಸ್ವಲ್ಪ ಇಡ್ರಿ.
ಇದು ವಾಟರ್ ಬಾಟಲ್ ಮೊಬೈಲ್ ಹಿಂಗಿಟ್ಟು ತಿನ್ನೋಣ. ಗಗಲ್ಸ್ ನೋಡಿ ಅಂತೆ ಸರಿ. ಎಲ್ಲಿ ಹೋಗ್ತಾ ಇದೀವಿ ನಾವಿವಾಗ? ಹೂವು ಆಯಿತು ಅಮ್ಮದು, ಹೂವು ತಿನ್ನೋದು. ಮನೆ ಎತ್ಕೊಂಡು ಎಲ್ಲಿ ಬರ್ತಾ ಇದ್ದಾರೆ? ಆಚೆ ಬರ್ತಾ ಇದ್ದಾರೆ. ಬಿಸಿಲಿದೆ ಅಲ್ಲಮ್ಮ, ಬಿಸಿಲಿದೆ ಇಲ್ಲಿ. ಊಟ ಮುಗಿಸಿ ಪಾಪುಗೂ ಹಾಗೆ ಫ್ರೂಟ್ ಸ್ವಲ್ಪ ತಿನ್ನಿಸಿ ಆಮೇಲೆ ಫೀಡ್ ಮಾಡಿಸಿ ನನ್ನ ಹಸ್ಬೆಂಡ್ ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಕೇಳ್ಕೊಂಬರ್ತೀನಿ ಅಂತ ಹೊರಟರು. ಸರಿ, ಅವ್ರು ಹೋಗಿ ಬರೋ ಟೈಮಲ್ಲಿ ನಾನು ಇಲ್ಲಿ ಪ್ಲೇ ಏರಿಯಲ್ಲಿ ಅಟ್ಲೀಸ್ಟ್ ಪಾಪುಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಸೋಣ. ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ಶಿ ಎಂಜಾಯ್ಡ್ ಲಾಟ್. ಸೊ ಅದೇ ಥರ ಇವಾಗೂ ಇಷ್ಟಪಡ್ತಾರೇನೋ ಅಂತ ಹಾಗೆ ಬಂದೆ. ಆ್ಯಂಡ್ ಸ್ವಲ್ಪ ಭಯ ಕೂಡ ಇತ್ತು ಬಿಕಾಸ್ ವ್ಯಾಕ್ಸಿನ್ ಆಗಿತ್ತಲ್ಲ ಕಾಲಿಗೆ, ಅದರಿಂದ. ಸೊ ಬಟ್ ಆದರೂ ಹಾಗೆ ಕೂರಿಸ್ದೆ. ಶಿ ವಾಸ್ ಎಂಜಾಯಿಂಗ್. ಹಾಗೆ ಮೀ ಆ್ಯಂಡ್ ಮೈ ಬೇಬಿ ಟೈಮ್ ಸ್ವಲ್ಪ ಹೊತ್ತು ತುಂಬಾ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಬರೋವರೆಗೂ. ಸೊ ಎಸ್, ಸ್ವಲ್ಪ ಹೊತ್ತು ಖುಷಿಪಟ್ಟು ಆಡ್ತಾಯಿದ್ರು ಆ್ಯಂಡ್ ಹಾಗೆ ಭಯ ಕೂಡ ಪಡ್ತಾಯಿದ್ರು. ಎಸ್, ಹಾಗೆ ಸಮಾಧಾನ ಮಾಡಿಕೊಂಡು ಇಬ್ಬರು ಒಬ್ಬರ ಜೊತೆ ಒಬ್ಬರು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಆ್ಯಂಡ್ ದಿಸ್ ಈಸ್ ಲೈಕ್ ಸೋ ಪ್ರೀಷಿಯಸ್ ಟೈಮ್ ಆ್ಯಂಡ್ ಮದರ್ಹುಡ್ ಈಸ್ ಜಸ್ಟ್ ಲೈಕ್ ಎ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಹೂ ಆಲ್ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಜಾಯ್ ವುಡ್ ಓನ್ಲಿ ನೋ ಅದು ಎಷ್ಟು ಖುಷಿ ಕೊಡುತ್ತೆ ಅಂತ. ಆ್ಯಂಡ್ ಹಾಗೆ ಅದ್ರದ್ದು ಕಷ್ಟ ಕೂಡ ಅಷ್ಟೇ ಇದೆ. ದ್ಯಾಟ್ ಆಲ್ಸೋ ಓನ್ಲಿ ಆ ಮಾಮ್ ಕ್ಯಾನ್ ರಿಲೇಟ್. ಲೈಕ್ ಹೇಗಿರುತ್ತೆ ಲೈಫ್, ಬೇಬಿಗೆ ಮುಂಚೆ ಹೇಗಿರುತ್ತೆ ಆ್ಯಂಡ್ ಬೇಬಿ ಆದಮೇಲೆ ಹೇಗಿರುತ್ತೆ, ನಮ್ಮ ಪ್ರಯಾರಿಟೀಸ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನೆಲ್ಲ ನಾನು ಕಲಿತೆ. ಎಲ್ಲಿ ಕೂತಿರೋದು ಬಾಬ್ಲು? ಪ್ಲೇ ಏರಿಯಾ ಇದೆ, ಇಲ್ಲಿ ಕೂತಿದ್ದಾರೆ. ಹೋಯ್ತು 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 ಹೋಯ್ತು. ಚುರಿ ಚುರಿ ಎತ್ಕೊತ. ಸೊ ಎಲ್ಲ ಆಯಿತು, ವ್ಯಾಕ್ಸಿನೇಷನ್ ನೋಡಿ ನನ್ನ ಮಗಳು ಹೆಂಗೆ ಮಾಡಿದ್ದಾಳೆ. ಸೊ ವ್ಯಾಕ್ಸಿನೇಷನ್ ಎಲ್ಲ ಅದು ಮಲಗಿದ್ದಾರೆ. ಎಸ್, ಇವಾಗ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಮೇಲೆ ಮನೆಗೆ ಹೋಗೋದು ಅಷ್ಟೇ. ಮಲಗಿದ್ದಾರೆ ಬಾಬು, ಕೂತಿದ್ದಾರೆ. ಕ್ಯಾಬ್ ಅಂತೂ ಹೊರಡ್ತಿರ್ತೀವಿ ಇವಾಗ ಮನೆಗೆ. ಪಾಪ ಮಲ್ಕೊಂಡೇ ಇದ್ದಾರೆ. ಇವ್ರಿಗೆ ಇನ್ನೂ ಟಯರ್ಡ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವ್ರು ಇವತ್ತೊಂದು ಸ್ಪೆಷಲ್ ಥಿಂಗ್ ಏನಂದರೆ PPMP ಆಫೀಸ್ ಹತ್ರ ಹೋಗಿ ಬಂದಿದ್ದಾರೆ. ಪಾಪು ಹೆಸರು ಏನು ಅಂತ ಡಿಸೈಡ್ ಆಗಿದ್ದೀವ ಇಲ್ವಾ ಅಂತ ಹೇಳ್ಬಿಟ್ಟು. ಗಾಯ್ಸ್, ಮನೆಗೆ ಬಂದಾದಮೇಲೆ ಫುಲ್ ಟಯರ್ಡ್ ಆಗಿತ್ತಲ್ಲ, ನಿದ್ದೆ ಮಾಡಿಬಿಟ್ಟಿದ್ವಿ. ಪಾಪುನ ಫೀಡ್ ಮಾಡಿಸಿ ಮಲಗಿಸಿದೆ. ಅವ್ರು ಮಲಗಿದ್ದು ನನ್ನ ಪಕ್ಕದಲ್ಲಿ ಹಂಗೆ ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ. ಇಬ್ಬರು ಮಲ್ಕೊಂಡ್ಬಿಟ್ವಿ. ಇವಾಗ ಅವರು ಎದ್ದು ಎಬ್ಸಿದ್ರು. ಟೈಮ್ ನೋಡಿದ್ರೆ ರಾತ್ರಿ ಆಗಿಬಿಟ್ಟಿದೆ ಆವಾಗಲೇ. ಇವಾಗ ಅವ್ರಿಗೆ ಫೀಡ್ ಬೇರೆ ಮಾಡಬೇಕು ಅಂತ ಬೇಗ ಬಂದು ಪಟ್ ಅಂತ ಅಡುಗೆ ಮಾಡಿಕೊಂಡೆ. ಅಂದರೆ ಪಾಪುಗೋಸ್ಕರ ಫೀಡ್ ಮಾಡೋಕ್ಕೆ ಅಂತ, ಫುಡ್ ತಿನ್ಸೋಕ್ಕೆ ಅಂತ ಫುಡ್ನ ರೆಡಿ ಮಾಡಿಕೊಂಡೆ.
ಸೊ ಮಖಾನ ಅದು ಸರಿ ಕೊಡ್ತಾ ಇದ್ದೀನಿ ಇವತ್ತು, ಬಿಕಾಸ್ ರಾತ್ರಿ ಹೊತ್ತು ಅವ್ರಿಗೆ ಇವತ್ತು ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸ್ವಲ್ಪ ಫಿಲ್ಲಿಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಸರಿನ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಶಿ ಈಸ್ ಡೂಯಿಂಗ್ ಫೈನ್. ಲಾಸ್ಟ್ ಟೈಮ್ ಕೂಡ ಏನಷ್ಟು ಫೀವರ್ ಎಲ್ಲ ಏನೂ ಬಂದಿದ್ದಿಲ್ಲ. ಇವಾಗೂ ಅಷ್ಟೇ ಪೇನ್ ಅಂತ ಸ್ವಲ್ಪ ಹೇಳ್ತಾ ಇದ್ದಾರೆ ಅಷ್ಟೇ, ಬಟ್ ಓಕೆ ಶಿ ಈಸ್ ಡೂಯಿಂಗ್ ಗುಡ್. ಅಷ್ಟೊಂದೇನು ಅಳೋದೆಲ್ಲ ಏನೂ ಮಾಡ್ತಾಯಿಲ್ಲ. ಇಲ್ಲಿ ನೋಡಿ ಕೂತಿದ್ದಾರೆ, ಎಲ್ಲಿ ಮಾತಾಡ್ತಾ ಇದ್ದಾರೆ, ತೋರಿಸ್ಬೇಕಂತ ಹೇಳಿ. ಬಬ್ಲು ಹೇಳಿ ಏನು? ಇಲ್ಲಿ ಟಾಯ್ ಇಟ್ಟಿದ್ದೀನಿ ಆಟ ಆಡಲಿ ಅಂತ. ಇದು ಬಂದ್ಬಿಟ್ಟು ಸಕ್ಷನ್ದು ಈ ಥರ, ಅದನ್ನು ಎಳಿತಾ ಇದ್ದಾರೆ, ಬರ್ತಾ ಇಲ್ಲ ಅಂತ. ಆ್ಯಕ್ಚುಲಿ ಇವಾಗ ಲೂಸ್ ಆಗಿತ್ತು, ಅವ್ರಿಗೆ ಗೊತ್ತಾಗಿಲ್ಲ. ಅದಿಲ್ಲ ಅಂದರೆ ನೋಡಿ ಇವಾಗ ಎಳಿತಾರೆ. ಎಷ್ಟು ಕೋಪ ಬರುತ್ತೋ ಅವ್ರಿಗೆ, ಅದು ತೆಗಿಯೋಕ್ಕಾಗಿಲ್ಲ ಅಂದರೆ. ಏನಕ್ಕೆ ತರ್ಸೋಕ್ಕೆ, ಇದು ತರಿಸಿದ ರೀಸನ್ನೇ ಅದು. ಏನು ಕೊಟ್ಟರು ಕಿತ್ತು ಬಾಯಲ್ಲಿ ಇಟ್ಕೊತಾರೆ ಅಂತ ತರಿಸ್ದೆ. ಸೊ ಇದನ್ನು ಕಿತ್ತಾಕ್ಬಿಡ್ತಾರೆ, ಅಷ್ಟು ಎನರ್ಜಿ ಇದೆ. ನಮಗೆ ಒಂದೊಂದು ಸಲ ತೆಗಿಯೋಕ್ಕಾಗಲ್ಲ, ಅವ್ರು ಹಿಂಗೆ ಎಳ್ದು ಬಿಸಾಕ್ಬಿಡ್ತಾರೆ. ಸೊ ಇವಾಗ ಪಾಪುಗೆ ಫೀಡ್ ಮಾಡಿಸಿ ನನಗೆ ತುಂಬ ಹೊಟ್ಟೆ ಹಸಿತದೆ. ನಿಮಗೂ ಹೊಟ್ಟೆ ಹಸಿನಾ? ಹೊಟ್ಟೆ ಹಸಿತಿದ್ಯಾಕಂದ್ರೆ ನಿಮಗೆ ತುಂಬ ಹೊಟ್ಟೆ ಹಸಿನಾ? ನೋಡಿ ಅಯ್ಯ, ಸರಿ ಓಕೆ. ಇವತ್ತು ರಾತ್ರಿ ಇದೆ ಜಾಗರಣೆ. ನಾನು ಮಲಗಿದ್ದೆ. ಇವರು ನಂಗೆ ಓಕೆ ಒಂದು ಟೂ ಅವರ್ಸ್ ಏನೋ ನಿದ್ದೆ ಮಾಡಿದ್ದೀನಿ ಅನಿಸುತ್ತೆ ಮ್ಯಾಕ್ಸಿಮಮ್, ಗೊತ್ತಿರೋ ಟೈಮ್ ನೋಡ್ಕೊಂಡಿಲ್ಲ. ಸೊ ಇವರು ನಿದ್ದೆ ಮಾಡಿಬಿಟ್ರಾ ರಾತ್ರಿ ಹೊತ್ತು. ಈ ಟೈಮಲ್ಲಿ ನಿದ್ದೆ ಮಾಡಿದ್ರು ಅಂದರೆ ರಾತ್ರಿ ಫುಲ್ ಜಾಗರಣೆ ಮಾಡ್ತಾರೆ. ನನಗಿದೆ ಇವತ್ತು ನೋಡಿದ್ರಾ ತೆಗೆದ್ಬಿಟ್ರು. ಅದು ಬಾಯಲ್ಲಿ ಇಟ್ಕೊಬಾರ್ದು ಮಗಳ, ಹಿಂಗೆ ಆಟ ಆಡ್ಬೇಕಷ್ಟೆ. ನೋಡಿ ಹಿಂಗೆ ಆಟ ಆಡ್ಬೇಕು. ನೋಡಿ ನಾನು ಇದನ್ನ ಇಲ್ಲಿ ಹಾಕ್ತೀನಿ, ಎಷ್ಟು ಕೋಪ ಬರುತ್ತೆ ಅವ್ರಿಗೆ. ಓನಾಯ್ತಮ್ಮ, ಸರಿ ಅಳ್ಬಾರ್ದು. ನೋಡಿ ಇದು ಹಿಂಗೆ ಆಟ ಆಡೋದು, ಇದು ಹಿಂಗೆ ಆಟ ಆಡೋದು. ಇದನ್ನ ಕೀಳ್ಬಾರ್ದು, ಕಿತ್ತು ಬಾಯಿ. ಇದು ಪ್ಲಾಸ್ಟಿಕ್ ಅಲ್ವಮ್ಮ, ಇದೊಂಥರ ಸ್ಮೆಲ್ ಬರ್ತಾಯಿದೆ. ಅದಕ್ಕೆ ನನಗೆ ಅವಳಿಗೆ ಬಾಯಿ ಕೊಡೋಕೆ ಇಷ್ಟ ಇಲ್ಲ. ಎಷ್ಟು ಕ್ವಾಲಿಟಿ ಒಳ್ಳೇದಾದ್ರೂ ಒಂಥರ ಸ್ಮೆಲ್ ಇದು. ಸೊ ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಪಾಪಗೆ ಊಟ ಮಾಡಿ ನಾನು ಊಟ ಮಾಡ್ತೀನಿ ಅಷ್ಟೇ. ನೋಡಿದ್ರಲ್ಲ ಹಿಂಗೆ ನಮ್ದಿರುತ್ತೆ. ಪಾಪಗೆ ಊಟ ಮಾಡಿಸ್ಬಿಟ್ಟು ನಾನು ಸ್ವಲ್ಪ ಊಟ ತಿನ್ಕೊಬೇಕು. ಸೊ ನೋಡಿ ಮಖಾನ ಮಾಡಿದ್ದೀನಿ, ತಣ್ಣ ಆಗ್ತಾಯಿದೆ. ಇದು ತಣ್ಣ ಆಗಲಿ ಅಂತ ತಣ್ಣ ಮಾಡ್ತಾ ಇದ್ದೀನಿ, ಬಿಸಿ ಬಿಸಿ ಉಂಟು. ಸೊ ಈ ತಣ್ಣ ಆಗಿದ ತಕ್ಷಣ ಅವರಿಗೆ ತಿನ್ನಿಸಿ ಫೀಡ್ ಮಾಡಿಸಿ ಹಾಲು ಕುಡಿಸಿ ಮಲಗಿಸೋದು ಅಷ್ಟೇ. ಎಸ್ ಗೈಸ್, ಹೋಪ್ ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಪಾಪ ಏನು ಹೇಳ್ತಾರಂತೆ ನೋಡಿ, ಸಬ್ಸ್ಕ್ರೈಬ್ ಹೇಳಮ್ಮ ಹೇಳಿ. ವ್ಲಾಗ್ ಎಂಡ್ ಮಾಡೋಣ. ಬಾಯ್ ಗಾಯ್ಸ್ ಹೇಳಿ, ಬಾಯ್ ಹೇಳಿ, ಬಾಯ್. ಹೆಂಗೆ ಹೇಳೋದು? ಹಿಂಗೆ ಬಾಯ್. ನೀವು ಹೇಳಿ ಹಿಂಗೆ, ಹಿಂಗೆ ಮಾಡಿ, ಹಿಂಗೆ ಬಾಯ್. ಹಿಂಗೆ ಹೇಳಿ ಬಾಯ್ ಹೇಳಿ, ಅಲ್ಲಿ ಬಾಯ್. ವ್ಯಾಕ್ಸಿನೇಷನ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇವಾಗ ಸೆಕೆಂಡ್ ಡೋಸ್ ಕೊಡ್ಸಿದ್ವಲ್ಲ, ಅದು ಫ್ಲೂ ವ್ಯಾಕ್ಸಿನ್ ಅಂತ. ತುಂಬ ಜನನೇ ಇದನ್ನು ಮಿಸ್ ಮಾಡ್ಕೊತಾರೆ ಬೇಡ ಅಂತ ಹೇಳಿಬಿಟ್ಟು. ಬಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ, ಮಕ್ಕಳಿಗೆ ಫ್ಲೂ ಆಗೋದನ್ನು ತಡಿಬೋದು. ಸೊ ದಯವಿಟ್ಟು ಮಕ್ಕಳಿಗೆ ಯಾರು ಕೊಡಿಸಿಲ್ಲ ಅಂತ ಹೇಳಿದ್ರೆ ಹೋಗಿ ಕೊಡಿಸಿ ಆಯಿತಾ, ಮಿಸ್ ಮಾಡಬೇಡಿ. ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಡೋಸ್ ಆ್ಯಂಡ್ ಇದು ಸೆಕೆಂಡ್ ಡೋಸ್, ಅದು 2 ಡೋಸಸ್ ಆಗಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.